ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಸಿಂಹ ಅಂತ. ಇವತ್ತೇನು ಮಣಿಕಂಠ ಅನ್ನೋ ಒಂದು ಸಿನಿಮಾ ಮಾಡಿದ್ದೀವಿ. ಇದು ನಿಜವಾದ ಕತೆ, ಸತ್ತಿರುವಂಥ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಮಣಿಕಂಠ ಟೈಟ್ಲಲ್ಲೇ ನಿಮಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ. ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ. ಅಂದರೆ ಕೆಲವೊಂದು ಪವಾಡಗಳು ನೋಡಿದಾಗಷ್ಟೇ ಗೊತ್ತಾಗೋದು. ನಾವು ಹುಡುಕ್ತಾ ಹೋದರೆ ಪವಾಡ ಮುಗಿಯೋದೇ ಇಲ್ಲ. ಏನು ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ, ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ಇದು ಕೆಲವೊಂದು ನಮ್ಮ ಕುಟುಂಬದಲ್ಲಿ ನಡೆದಿರುವಂಥ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ. ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು 25 ವರ್ಷ ಹೋಗಿದ್ದೀನಿ ದೇವ್ರಿಗೆ. ಇದರಲ್ಲಿ ನಾನು ಕೂಡ ಒಂದು 23 ವರ್ಷ ದೊಡ್ಡಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿ. ಈ ದೊಡ್ಡಪದ ಹೋಗಿರೋದ್ರಲ್ಲಿ ನನಗೆ ಭಗವಂತ ಕೊಟ್ಟಿರೋವಂಥದ್ದನ್ನ ಈ ಸಿನಿಮಾದಲ್ಲಿ ಜೋಡಿಸಿದ್ದೀನಿ. ಪವಾಡಗಳು ತುಂಬ ನಡೆದಿದೆ ಇಲ್ಲಿ. ಪವಾಡ ಇನ್ನೊಂದು ಏನಂದ್ರೆ, ನಾನು 12ನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ, ದೊಡ್ಡಪದ ಜರ್ನಿ ಮಾಡ್ತೀನಿ ಯಾವಾಗ್ಲೂ. ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ. ಸೊ ಈ ಥರ ಕೆಲವೊಂದು ಪವಾಡಗಳು ನಡೆದಿದೆ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ. ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ, ತಾಯಿ ಸೆಂಟಿಮೆಂಟು ತುಂಬ ದಿವಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ. ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದಾರೆ. ತುಂಬ ಪವರ್ಫುಲ್ ಆಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ. ಅಯ್ಯಪ್ಪನ ಕಥೆ ಕೂಡ ತುಂಬ ಚೆನ್ನಾಗಿ ತಂದಿದ್ದೀವಿ. ಅಯ್ಯಪ್ಪನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಈ ಥರ ಕಥೆಗಳು, ಅಯ್ಯಪ್ಪನ ಕಥೆಗಳು ಸುಮಾರು ವರ್ಷ ಆಗೋಯ್ತು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಯ್ಯಪ್ಪನ ಕಥೆ ದೇವ್ರ ಸಿನಿಮಾ ಮಾಡೋದೇ ತುಂಬ ವರ್ಷಗಳಾಗೋಯ್ತು. ನಾವು ಜನರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ಕೂಡ ನಾವು ಇದೇ ಥರ ಮಣಿಕಂಠನ್ ಸಿನಿಮಾ, ಅಯ್ಯಪ್ಪನ ಸಿನಿಮಾ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರು ಆಶೀರ್ವಾದ ಕೂಡ ಇರಬೇಕು. ಏನಿವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೆ ಕಷ್ಟ ಇದೆ. ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತಿರೋ ಥರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆಲ್ರೆಡಿ ಸಿನಿಮಾ ಅಂದ್ರೇ ಎದುರ್ಕೊಂತಾರೆ ಜನರು. ಅಂದರೆ ಇವಾಗ ಒಂದು ಗೊತ್ತಿದೆ ಏನಂದರೆ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ. ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ ಭಕ್ತಾದಿಗಳು ಯಾರ್ಯಾರಿದ್ದೀರಾ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ, ಮಣಿಕಂಠ ಸಿನಿಮಾನ ಗೆಲ್ಲಿಸಬೇಕು. ನಿಮ್ಮ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊಂತೀನಿ. ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀರಾ ಸಂತೋಷ್? ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀರಾ? ಶೂಟಿಂಗು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಶಬರಿಮಲೆ ಫಸ್ಟು ನಮ್ಮ ಮುಹೂರ್ತ ಆಗಿದ ತಕ್ಷಣ ಶಬರಿಮಲೆಯಲ್ಲಿ ಪ್ಲಾನ್ ಮಾಡಿದ್ದೀವಿ ಶೂಟಿಂಗು. ದೊಡ್ಡಪಾದ ನಡ್ಕೊಂಡು ಹೋಗೋ ದಾರಿ ಶಬರಿಮಲೆ, ಅಲ್ಲಿ ಮುಗಿಸ್ಕೊಂಬಂದ್ರೆ ಟೋಟಲ್ ಬೆಂಗಳೂರಲ್ಲಿ. ನಮ್ಮ ಸಿನಿಮಾದಲ್ಲಿ 5 ಸಾಂಗ್ ಇಟ್ಟಿದ್ದೀವಿ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ, ಜೊತೆಗೆ ಒಂದು ಲವ್ ಸಾಂಗ್ ಇರುತ್ತೆ, 3 ಅಯ್ಯಪ್ಪನ ಸಾಂಗ್ ಇಟ್ಟಿದ್ದೀವಿ, 2 ಫೈಟ್ ಬರುತ್ತೆ. ಅದೇ ಥರ ಲವ್ ಸ್ಟೋರಿ ಕೂಡ ಇಟ್ಕೊಂಡಿದ್ದೀವಿ. ಪವರ್ಫುಲ್ ಭಕ್ತಿ, ಅಯ್ಯಪ್ಪನ ಭಕ್ತಿ ಇಟ್ಟಿದ್ದೀವಿ. ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕರ್ಪು ಸ್ವಾಮಿ ಅವತಾರನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಮಾಲೆ ಹಾಕಿರೋರಿಗೆ ಅಯ್ಯಪ್ಪ ಸ್ವಾಮಿ, ಕೆಲವರು ಮಾಲೆ ಹಾಕಿರೋರಿಗೆ ಕರ್ಪು ಸ್ವಾಮಿ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಸೊ ಆ ಅವತಾರ ಒಂದು ಕೂಡ ಇದರಲ್ಲಿ ಸಿನಿಮಾದಲ್ಲಿ ಕರ್ಪು ಸ್ವಾಮಿ ಏನು ಅಯ್ಯಪ್ಪನ ಜೊತೆ ಯಾಕಿರ್ತಾರೆ, ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿರೋರು ಪ್ರತಿಯೊಬ್ಬರು ಕೂಡ ತೊಂದರೆ ಆದರೆ ಅವ್ರನ್ನ ಕಾಯ್ತಾರೆ ಕರ್ಪು ಸ್ವಾಮಿ ಅನ್ನೋದನ್ನ ಕೆಲವೊಂದು ಸಿಚುವೇಶನ್ನ ಕೂಡ ತೋರಿಸ್ತೀವಿ. ಸಿನಿಮಾ ಮಾಡಬೇಕಾದ್ರೆ ತುಂಬ ಹೌದಮ್ಮ, ಹೌದು 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 ಹೌದು. ಅಂದರೆ ನೋಡಿ, ಅಯ್ಯಪ್ಪ ಎಲ್ಲ ಸಿನಿಮಾದಲ್ಲೂ ಅಯ್ಯಪ್ಪನ ತೋರಿಸ್ತಾರೆ, ಕತೆ ಬೇರೆ. ನಾನು ಹೇಳ್ತಾ ಇದ್ದೀನಿ, ಇದು ನಿಜವಾದ ಕತೆ, ನಡೆದಿರುವಂಥ ಕತೆನೇ ನಾವು ತೋರಿಸ್ತಾ ಇದ್ದೀವಿ. ಕೆಲವೊಂದು ಸಿನಿಮಾಗಳು ಏನು ಮಾಡಿದ್ದಾರೆ ಅಂದರೆ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದರೆ ಇದರಲ್ಲಿ ನಿಜವಾದ್ರು ನನಗೆ ಅನುಭವ ಆಗಿರುವಂಥದ್ದು. ನಾನು ಖುದ್ದಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ, ನಾನು ದೊಡ್ಡಪಾದ ನಡೆದಿದ್ದೀನಿ. ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ನನಗೇನು ಅನುಭವ ಆಗಿದೆ ಅದು ಕೂಡ ಸಿನಿಮಾದಲ್ಲಿ ತೋರಿಸ್ತಾರೆ. ಇದರಲ್ಲಿ ಭಕ್ತನ ಕತೆ ಪ್ಲಸ್ ಅಯ್ಯಪ್ಪ ನಮ್ಗೇನು ಆಶೀರ್ವಾದ ಮಾಡ್ತಾರೆ, ಪವಾಡ ಏನು ಮಾಡ್ತಾರೆ. ಪ್ರತಿಯೊಬ್ಬರು ಮಾಲೆ ಹಾಕಿರೋರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನದ ಜೀವನದಲ್ಲಿ ಪವಾಡ ನಡೆದಿದೆ, ಯಾರಿಗೂ ಗೊತ್ತಿಲ್ಲ. ಅದು ನಾವು ತೋರಿಸಿದ್ರೆ ಮಾತ್ರನೇ ಗೊತ್ತಾಗೋದು, ಬೇರೆನಿಲ್ಲ.
ಖಂಡಿತವಾಗ್ಲೂ ಆಗಿದೆ. ಪವಾಡ ನನಗೆ 100% ಆಗಿದೆ. ಇವತ್ತು ಈ ದೇವಸ್ಥಾನದ ಗುರುಸ್ವಾಮಿ ಕೂಡ ಕೂತಿದ್ದಾರೆ, ಅವ್ರಿಗೂ ಕೂಡ ಪವಾಡ ಆಗಿರೋದು ತುಂಬಾ ವಿಚಾರಗಳಿದೆ. ನೀವು ಪ್ರತಿಯೊಬ್ರು ಯಾರ್ಯಾರು ಒಂದು 10 ವರ್ಷ ಹೋಗಿದ್ದೀನಿ, 15 ವರ್ಷ ಹೋಗಿದ್ದೀನಿ ಅಂತ ಹೇಳ್ತಾರೋ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಪವಾಡ ನಿಜವಾಗ್ಲೂ ಹಿಡ್ದಿರ್ತದೆ. ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸುವಂತ ಪ್ರಯತ್ನ ಪಡ್ತಾ ಇದ್ದೀವಿ. ಎಷ್ಟೋ ಕೆಲವು ಸ್ವಾಮಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ 2 ತಿಂಗಳಿಂದ ನಡೀತಾವ್ರೆ ಸ್ವಾಮಿ, ಇಲ್ಲಿಂದ 3 ತಿಂಗಳು ನಡೀತಾರೆ ಅಯ್ಯಪ್ಪಂಗೋಸ್ಕರ. ನಾನು ಆ ಬಿಸಿಲಲ್ಲಿ ನಡಿಯಕ್ಕಾಗಲ್ಲ, ಆದ್ರೂ ನಡೀತಾರೆ ಅಂದ್ರೆ ನಾವೆಲ್ಲ ಶಬರಿಮಲೆಗೆ ಹೋಗ್ಬೇಕಾರೆ ದೊಡ್ಡಪಾದ ನಡಿಬೇಕಾರೆ ಗುರುಸ್ವಾಮಿಗಳು ನಡೆದವ್ರೆ. ನಡಿಬೇಕಾದ್ರೆ ಒಂದ್ಸರಿ ನಡೆದ್ಬಿಟ್ರೆ ಎಷ್ಟು ಬೇಡಪ್ಪ, ಇದು ಮುಗ್ದೋಯ್ತು, ಈ ಸಾಕಪ್ಪ ಅಂತ ನೋವಿಗೆ ನಾವು ಹೇಳ್ತೀವಿ. ತಿರ್ಗಾ ಬಂದು ಆ ಭಗವಂತ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಒಳ್ಳೇದ್ ಮಾಡಿದಾಗ ನೆಕ್ಸ್ಟ್ ವರ್ಷ ಏನಾದ್ರೂ ಪರವಾಗಿಲ್ಲ ಹೋಗ್ಲೇಬೇಕಂತ ಹೋಗ್ತೀವಿ. ಅಯ್ಯಪ್ಪ ಸ್ವಾಮಿದು ಪವಾಡನೇ ಅದು. ಇದು ಶೂಟಿಂಗ್ ಅಲ್ಲಿ ಮಡಿ ಗಿಡಿ ಅಯ್ಯಪ್ಪನ ತರ ಆ ಥರ ಎಲ್ಲ ಇರಬೇಕಲ್ಲ, ಹಂಗೆ ಇರ್ತದೆ. ನಾವು ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ ಇದೆ. ಯಾಕಂದ್ರೆ ನಾನು ಮಾಲೆ ಹಾಕಿ ನಾನು ಹೆಂಗೆ ಕಷ್ಟದಿಂದ ಬಂದೆ ಅನ್ನೋದು ಒಂದು ಕಥೆ ಇದೆ. ಜೊತೆಗೆ ನಾನು ಶಬರಿಮಲೆಗೆ ಹೋಗ್ತಾ ಹೋಗ್ತಾ ನಂದೊಂದು ಲವ್ ಸ್ಟೋರಿ ಇದೆ, ಅದನ್ನು ಕೂಡ ಮಾಡಿದ್ದೀವಿ ಇದರಲ್ಲಿ. ಮುಂದಕ್ಕೆ ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಯಾವ ತರ ಬೆಳೆದು ಬಂದಿದ್ದೀವಿ ಸೊ ಅವನು ಕೂಡ ತೋರಿಸಿದೀವಿ ಇದರಲ್ಲಿ. ಅದೇ ತರ ಮಾಲೆ ಹಾಕಿರೋದು ಕೂಡ ಇರುತ್ತೆ ಈ ಸಿನಿಮಾದಲ್ಲಿ. ಮಾಲೆ ಹಾಕಿ ಮಣಿ ಯಾವ ತರ ಇರಬೇಕು, ಸ್ವಾಮಿ ಆದ್ರೆ ಮಾಲೆ ಹಾಕೊಂಡು ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಕೆಲವೊಂದು ವಿಚಾರಗಳು ಗುರುಸ್ವಾಮಿಗಳು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ. ಯಾವ ತರ ಮಾಲೆ ಹಾಕೊಂಡು ಯಾವ ತರ ಹೋಗ್ಬೇಕು ಅನ್ನೋದ್ರ ಕೂಡ ತೋರಿಸ್ತಾ ಇದೀವಿ. ಆಮೇಲೆ ಇದರಲ್ಲಿ ಸ್ಪೆಷಲ್ ಆಗಿ ಇನ್ನೊಂದು ತೋರಿಸ್ತಾ ಇದೀವಿ ಅಂದ್ರೆ, ಹೆಣ್ಣು ಮಕ್ಕಳು ದೊಡ್ಡವರಾದ್ಮೇಲೆ ಹೋಗಂಗಿಲ್ಲ, 10 ವರ್ಷ ಆದ್ಮೇಲೆ ಹೋಗಂಗಿಲ್ಲ. ಆ ನೋವು ಏನು, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ 3-4 ವರ್ಷ ಹೋಗ್ಬಿಡ್ತಾರೆ. ಇವಾಗ ನಾವೇನ್ ಮಾಡ್ತೀವಿ, ಅಯ್ಯಪ್ಪನ ದರ್ಶನ ಮಾಡ್ಬಿಡ್ತೀವಿ, ನನಗೆ ಹೋಗ್ಲೇಬೇಕು ನಾಳೆ ಅಂದ್ರೆ ಹೊಂದ್ಬಿಡ್ತೀನಿ. ಆದ್ರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿರೋ ಒಂದು 5 ವರ್ಷ 10 ವರ್ಷ ಹೋದವರು ತಿರ್ಗಾ ಅಯ್ಯಪ್ಪನ ನೋಡದೆ ಇರಕ್ ಸಾಧ್ಯನೇ ಇಲ್ಲ. ಆ ಫೀಲ್ ಬಂದ್ಬಿಡ್ತದೆ. ಅದರಲ್ಲಿ ಕೆಲವರು ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ 10 ವರ್ಷಕ್ಕೆ ಮುಂಚೆ 3 ವರ್ಷ 4 ವರ್ಷ ಹೋಗಿರ್ತಾರೆ. ಆ ದೊಡ್ಡವರು 10 ವರ್ಷ ಆದ್ಮೇಲೆ ಹೋಗಕ್ಕಾಗಲ್ವಲ್ಲ, ಆ ನೋವನ್ನ ಈ ಹೆಣ್ಮಗು ಕೈಲಿ ಪಾತ್ರ ಮಾಡಿಸ್ತಾ ಇದ್ದೀವಿ. ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ನಾವು ಅಯ್ಯಪ್ಪನ ಲವ್ ಸ್ಟೋರಿ ತೋರಿಸ್ತಾ ಇಲ್ಲ, ಅಯ್ಯಪ್ಪನ ಭಕ್ತಿಂದು ಲವ್ ಸ್ಟೋರಿ ತೋರಿಸ್ತಾ ಇದ್ದೀವಿ. ಒಂದು ನಿಮಿಷ, ಇದು ಏನಂದ್ರೆ ನಾವು ಲವ್ ಸ್ಟೋರಿ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಆಕ್ಚುಲಿ ಲವ್ ಸ್ಟೋರಿ ನಡಿಬೇಕಾದ್ರೆ ಮಾಲೆ ಹಾಕಿರಲ್ಲ. ಭಕ್ತ ಹೋಗಿ ಬಂದು ದರ್ಶನ ಮಾಡಿ ಮುಗಿಸಿ ಇನ್ನೂ 1 ವರ್ಷ ನಾರ್ಮಲ್ ಆಗಿ ಸಿವಿಲ್ ಡ್ರೆಸ್ ಅಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ಆ ಟೈಮಲ್ಲೂ ಕೂಡ ನಮ್ಮನ್ನ ಅಯ್ಯಪ್ಪ ಕಾಪಾಡ್ತಾ ಇರ್ತಾನೆ. ಕೆಲವೊಂದು ನಾನು ನೋಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಸಿಚುವೇಶನ್ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನಾನು ಒಂದು ಪಾರಿವಾಳದ ಕಾನ್ಸೆಪ್ಟ್ ಇಕ್ಕಿದ್ದೀವಿ ನಮ್ಮ ಸಿನಿಮಾದಲ್ಲಿ. ಹೀರೋ ಹೀರೋಯಿನ್ ಲವ್ ಸ್ಟೋರಿ ಒಂದಾಗುತ್ತೆ. ಸೊ ಅದೇ ತರ ತಾಯಿ ಮಗನ ಒಂದ್ ಮಾಡೋ ಅಂತ ಒಂದು ಕಾನ್ಸೆಪ್ಟ್, ಒಂದು ಪಾರಿವಾಳ ನಿಕ್ಕಿದ್ದೀವಿ. ನಮ್ಮ ಮನ್ಸಲ್ಲಿ ಅನ್ಕೊಂಡಿದ್ದೀವಿ, ದೇವಸ್ಥಾನ ಹತ್ರ ಬಂದು ನಿಂತ್ಕೊಂಡ್ರೆ ಅಯ್ಯಪ್ಪನ ಮೇಲೆ ಪಾರಿವಾಳ ಕೂತಿದ್ದಾರೆ ಇಲ್ಲಿ. ನಮಗೆ ನೋಡಿ ಮೈ ಜುಮ್ ಬಂತು. ಆ ಅಯ್ಯಪ್ಪ ನಮಗೆ ಪ್ರತಿ ಒಂದು ಕಡೆ ಕೂಡ ನಾವು ಈ ಮಣಿಕಂಠ ಮಾಡ್ತಾ ಮಾಡ್ತಾ ಆ ಹೆಸರಲ್ಲೇ ನಾವು ಏನ್ ಮಾಡ್ತಾ ಇದೀವಿ, ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇಲ್ಲಿವರೆಗೂ ಸಕ್ಸಸ್ ಸಿಕ್ಕಿದೆ ನಮ್ಗೆ, ಅದೇ ಖುಷಿ. ಶಬರಿಮಲೆಗೆ ಹೋಗೋ ಮುಂಚೆನೇ ಲವ್ ಮಾಡಿರ್ತೀವಿ ನಾವು. ಶಬರಿಮಲೆಗೆ ಅಂದ್ರೆ ಒಂದು ಹೀರೋ ಬಂದು ಬಡವರಾಗಿರ್ತಾರೆ, ಶಬರಿಮಲೆಗೆ ಹೋಗ್ತಾ ಇರ್ತಾನೆ. ಸೊ ಆ ಟೈಮಲ್ಲಿ ಹೋಗಿ ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ಅವರು ಮಾಲೆ ಹಾಕದೇ ಇರುವಂತ ಟೈಮಲ್ಲಿ ಲವ್ ಸ್ಟೋರಿ ನಡೀತದೆ. ಅದು ಆದ್ಮೇಲೆ ಮಾಲೆ ಹಾಕಿರೋ ಟೈಮಲ್ಲಿ ಬರೀ ದೇವ್ರದೇ ಭಕ್ತಿ ತೋರಿಸ್ತೀವಿ ಅಷ್ಟೇ. ಈ ಲವ್ ಸ್ಟೋರಿ ಎಲ್ಲ ನಿಮ್ಮ ನಿಜ ಜೀವನದ ಕಥೆನ? ಮಣಿಕಂಠ ಆಕ್ಚುಲಿ ಇವ್ರು ಬಂದು ಶಬರಿಮಲೆಗೆ ಬರ್ತಾರೆ ನಮ್ಮ ಜೊತೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು. ಸೊ ಅಲ್ಲಿ ಕೆಲವೊಂದು ಸಿಚುವೇಶನ್ ಅಲ್ಲಿ ನಡೆಯುವಂತ ಗುರು ಜೀವನ. ಸರ್, ಈ ಲವ್ ಸ್ಟೋರಿನು ನಿಮ್ಮ ನಿಜ ಜೀವನದ ಸ್ಟೋರಿನ? ಹೌದು ಸರ್, ಸತ್ಯ. ನಮ್ಮ ನಿಜ ಜೀವನದಲ್ಲಿ ಏನ್ ನೋಡಿದೆ ಭಗವಂತ ಏನ್ ನಮಗ್ ತೋರಿಸಿದ್ದಾರೆ ಅದನ್ನೇ ನಾವು ಸತ್ಯ ಸರ್. ಲವ್ ಆ ಭಗವಂತ ನಾವಿಬ್ರು ಸೇರಿರೋದೇ ಅಯ್ಯಪ್ಪನ ಆಶೀರ್ವಾದ. ನಮ್ಮ ಮಗ ಹುಟ್ಟಿರೋದು ಅಯ್ಯಪ್ಪನ ಆಶೀರ್ವಾದನೇ. ನಿಜವಾಗ್ಲೂ ನಡೆದಿರೋಂಥದ್ದೇ ಒಂದು 30% 40% ಅದನ್ನೇ ಮಾಡ್ತಾ ಇದ್ವಿ. ಸಿನಿಮಾಗೆ ಏನ್ ಬೇಕೋ, ಜನರಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ವಿ. ಸರ್, ಇವತ್ತು ನಾವು ಮುಹೂರ್ತ ಮಾಡಿದ್ದೀವಿ. ಇಲ್ಲಿಂದ ಒಂದು 2-3 ದಿವಸ ಆಗಿದ ತಕ್ಷಣ ಶಬರಿಮಲೆ ಶೂಟ್ ಅಂತ ಅನ್ಕೊಂಡಿದ್ದೀವಿ. ಮಾಲೆ ಹಾಕ್ತೀವಿ ನೀಟಾಗಿ. ಮಾಲೆ ಹಾಕ್ತೀವಿ. ಮಾಲೆ ಹಾಕಿ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಗೆ. ಅಲ್ಲಿಂದ ದೊಡ್ಡಪಾದ, ಎರಿಮಲೆ, ದೊಡ್ಡಪಾದ, ಪಪ್ಪ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಬಂದು ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಇಟ್ಕೊಂಡು. ಇನ್ನು ಕಲಾವಿದರು ಯಾರ್ಯಾರು ಇದ್ದಾರೆ ಸರ್? ಏನ್ ಮೇಡಮ್?
ರಿಯಲಿಸ್ಟಿಕ್ ಆಗಿ ಒಂದು 30% ಸಿನಿಮಾದಲ್ಲಿ ಮಾಡ್ತೀವಿ. VFX ಕ್ಯಾಮ್ರಾಸ್ ಒಂದು, ಯಾಕಂದ್ರೆ ಇವಾಗ ನಾವು ಶಬರಿಮಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ದೊಡ್ಡ ಕ್ಯಾಮ್ರಾ ತಗೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಕ್ರೌಡ್ ಇರುತ್ತೆ, ನಮ್ಗೆ ಈ ಟೈಮಲ್ಲಿ ಶೂಟಿಂಗ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ಇದನ್ನ ನಾವು ಏನು ಮಾಡ್ತಾ ಇದ್ದೀವಿ, ಶಬರಿಮಲೆ ಶೂಟು VFX ಅಲ್ಲೇ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಟೋಟಲ್ ಸಿನಿಮಾ ಫೈಟು ಗೀಟ ಎಲ್ಲಾನು ಬಂದು ಡ್ರ್ಯಾಗನ್ ಕ್ಯಾಮ್ರಾ. ಕಲಾವಿದರು ಯಾರ್ಯಾರು ಇದ್ದಾರೆ? ಕಲಾವಿದರು ಅಮ್ಮ ಮಾಡ್ತಾ ಇದ್ದಾರೆ, ನಾನಿದ್ದೀನಿ. ನಿಜವಾದ ಏನು ನನ್ನ ಅನುಭವ ಆಗಿದೆ, ನಾನು ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನಗೂ ಕೂಡ ಅನುಭವ ಇದೆ. ನಾನು ಕೂಡ ಒಂದು 10 ವರ್ಷಕ್ಕೆ ಮುಂಚೆ ಸುಮಾರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ನಾನು ಕೂಡ ಕಲಾವಿದನೇ, ಸಿನಿಮಾ ಬಗ್ಗೆ ಒಂದಷ್ಟು ಇಷ್ಟು ತಿಳ್ಕೊಂಡಿದ್ದೀನಿ. ಮತ್ತು ಜನರಿಗೆ ಯಾವ ಥರ ಕತೆ ಬೇಕು ಅಂತ ಒಂದಷ್ಟು ತಿಳ್ಕೊಂಡಿದ್ದೀನಿ. ಜನರಿಗೆ ಒಂದು ಒಳ್ಳೆ ಕತೆ ಕೊಡೋದಕ್ಕೆ ಬಂದಿದ್ದೀನಿ. ಖಂಡಿತವಾಗ್ಲೂ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಏನಂದರೆ ಅಯ್ಯಪ್ಪನ ಕತೆ ಮಾಡ್ತಾ ಇದ್ದೀವಿ. ಅಯ್ಯಪ್ಪನ ಭಕ್ತರು ಪ್ರತಿಯೊಬ್ಬರು ಕೂಡ ಅವರು ಜೀವನದಲ್ಲಿ ನಡೆದಿರುವಂಥದ್ದು ವಿಚಾರಗಳನ್ನ ಇದನ್ನು ನೋಡಿದಾಗ ನೆನಪಾಗುತ್ತೆ. CG ವರ್ಕ್ ತುಂಬಾ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ ಅಯ್ಯಪ್ಪಂದು. ಯಾಕಂದ್ರೆ ಪವಾಡನೇ ನ್ಯಾಚುರಲ್. ನಾವು ಕೆಲವೊಂದು ಮಾತ್ರನೇ, ಇವಾಗ ಪವಾಡ ಇಳ್ದಿರೋ ಜಾಗದಲ್ಲಿ ಪವಾಡ ಬರೋದಕ್ಕೋಸ್ಕರ ನಾವು CG ವರ್ಕ್ ಎಲ್ಲ ಮಾಡ್ತೀವಿ. ಇದರಲ್ಲಿ CG ವರ್ಕ್ ಇಳ್ದೇನೆ ಇರೋ ಪವಾಡನ ತೋರ್ಸಕ್ ಕೊಡ್ತೀವಿ. ಟೆಕ್ನಿಷಿಯನ್ಸ್ ಯಾರ್ಯಾರು ಇದ್ದಾರೆ? ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು, ಎಡಿಟ್ರು ನಮ್ಮ ವರ್ಷಿತ್ತು ಇದ್ದಾರೆ. ಅದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಇದ್ದಾರೆ ಎದುರುಗಡೆ. ನಮ್ಮ ಇವರು ವೈಷ್ಣವಿ ಇದ್ದಾರೆ, ಕೋ ಡೈರೆಕ್ಟರ್ ಆಗಿ ವೈಷ್ಣವಿ. ಮೇಕಪ್ ಆರ್ಟಿಸ್ಟು ನಾರಾಯಣ್ ಇದ್ದಾರೆ. ಎಲ್ಲ ಒಂದು ಹೊಸ ಟೀಮು. ಇಲ್ಲೇನಂದರೆ ಹಸ್ಕೊಂಡಿರೋವಂಥ ಟೀಮು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರದ್ಧೆಯಿಂದ. ಇಲ್ಲಿ ಯಾರೂ ಕೂಡ ಇವಾಗ ಕೆಲವು ಸಿನಿಮಾಗಳು ದೇವ್ರ ಸಿನಿಮಾ ಮಾಡಿದಾಗ ಬಡಿ ಮೈಲಿಗೆಯಿಂದ ಇರಲ್ಲ, ಆದರೆ ಏನಾದ್ರು ತಿನ್ನೋದು ಯಾವ ಥರ ಆದರೂ ಇರೋದು. ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದನೂ, ಮಣಿಕಂಠ ಅಂತ ಹೆಸರು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಇಲ್ಲಿವರೆಗೂ ಮಾಲೆ ಹಾಕ್ಕೊಂಡು ಹೆಂಗಿರ್ಬೇಕು ಆ ಥರ ಭಕ್ತಿಯಿಂದ ಆ ದೇವ್ರಿಗೆ ಮಾಡ್ತಾ ಇದ್ದೀವಿ.